ಹಲೋ ಎಲ್ರಿಗೂ ನಮಸ್ಕಾರ. ಟೆಕ್ ವಿತ್ ಗೌಡ್ರ ಜೊತೆ ಟೆಕ್ ನ್ಯೂಸ್ಗೆ ಸ್ವಾಗತ. ಮೊದಲನೇ ಟೆಕ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ನಾಸಾದವರು ಮತ್ತೆ ಇಸ್ರೋದವರು ಕೊಲಾಬ್ರೇಟ್ ಆಗ್ತಿದ್ದಾರೆ. ಯಾಕೆ ಅಂತ ಕೇಳ್ತೀರಾ? ಇಂಡಿಯಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮಿಷನ್ ಅಂತ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾಕಂದ್ರೆ ಇಂಡಿಯನ್ ಆಸ್ಟ್ರೋನಾಟ್ಸ್ನ ನಾಸಾ ಅಂಡರ್ ಅಲ್ಲಿ ಟ್ರೈನ್ ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಅವ್ರನ್ನು ವರ್ಕ್ ಮಾಡಿಸೋದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನಿಸಾರ್ ಅನ್ನೋ ಸ್ಯಾಟಲೈಟ್ ಸಹ ಲಾಂಚ್ ಆಗ್ತಿದೆ. ಯಾಕಪ್ಪ ಅಂತಂದ್ರೆ ಅರ್ತ್ ಮೇಲಿರೋ ರಿಸೋರ್ಸಸ್ ನ ಮಾನಿಟರಿಂಗ್ ಮಾಡಕ್ಕೆ. ನೆಕ್ಸ್ಟ್ ಇನ್ನೊಂದು ಗ್ರೌಂಡ್ ಬ್ರೇಕಿಂಗ್ ನ್ಯೂಸ್ಗಳು. ಈ ನ್ಯೂಸ್ ಪಕ್ಕಾ ಸೈಕ್ ಆಗೈತೆ. ಯಾಕೆ ಅಂತಂದ್ರೆ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅವ್ರ ಹೆಸರು ಬಂದ್ಬಿಟ್ಟು ಹನ್ಕುರ್ ಗುಪ್ತಾ ಅಂತ. ಬೇಕಾದ್ರೆ ನೋಡ್ಬಿಟ್ಟು ಚೆಕ್ ಮಾಡಿ. ಬೇಕಾದ್ರೆ ಅವ್ರು ಏನೊಂದು ಪ್ರೋಟೋಟೈಪ್ ಡೆವಲಪ್ ಮಾಡಿದ್ದಾರೆ ಅಂದ್ರೆ 1 ನಿಮಿಷದಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಚಾರ್ಜ್ ಫುಲ್. ಒಂದೇ 1 ನಿಮಿಷ ಸಾಕು, ಫುಲ್ ಲ್ಯಾಪ್ಟಾಪ್ ಮೊಬೈಲು ಫುಲ್ ಚಾರ್ಜು. ಇದನ್ನೇನಾದ್ರು ಗ್ರೌಂಡ್ ರಿಯಾಲಿಟಿ ಬಂತು ಅಂತ ಅಂದ್ಕೊಳ್ಳಿ, ಅಂದ್ರೆ ರಿಯಾಲಿಟಿಸ್ಟಿಕ್ ಆಗಿ ಬಂತು, ಇದು ಪ್ರೋಟೋಟೈಪ್ ಮಾಡಿರೋದು, ಇದನ್ನೇನಾದ್ರು ಅವ್ರು ಮಾಡಿದ್ರು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಟೆಕ್ನಾಲಜಿ ಏನಾಗ್ಬೋದು, ಲೈಕ್ ಕಾರ್ಗಳು ಅರ್ಧ ಗಂಟೆಲಿ ಚಾರ್ಜ್ ಆಗ್ತಿದ್ದು ಈಗ ಮೇ ಬಿ 1.5 ಮೇಲೆ ತೊಗೊಳುತ್ತೆ ಹೈಯೆಸ್ಟ್ ಚಾರ್ಜ್ ಬಂದ್ಬಿಟ್ಟು. ಈಗ ಅದು 10 ಮಿನಿಟ್ಸ್ ಅಲ್ಲಿ ಆಗ್ಬಿಟ್ರೆ ಸೈಕ್ ಅಲ್ವಾ? ಸ್ಟೇ ಟ್ಯೂನ್ ಆಗಿರೋಣ, ಇದಕ್ಕೆ ಕಾಯ್ತಾ ಇದೀವಿ. ಸ್ಯಾಮ್ಸಂಗ್ ಅವರು ಹೊಸ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಯಾವ್ದಪ್ಪ ಅಂತಂದ್ರೆ F55 ಅಂತ. ಇದ್ರದ್ದು ಬೆಲೆ ಬಂದ್ಬಿಟ್ಟು 26,999. ಯಾವ್ದಕ್ಕಪ್ಪ ಅಂತಂದ್ರೆ 8128ಗೆ ಮತ್ತೆ 8256ಗೆ 29,999 ಲಾಂಚ್ ಮಾಡಿದ್ದಾರೆ. ಆಮೇಲೆ ಇದ್ರ ಸ್ಪೆಸಿಫಿಕೇಶನ್ ಅಂತ ಬಂದ್ರೆ 128 ಫುಲ್ HD ಪ್ಲಸ್ ಡಿಸ್ಪ್ಲೇ, 7 Gen 1 ಅಂತೂ ಫುಲ್ ಹಳೆ ಪ್ರೊಸೆಸರ್. ಇವಾಗ 7 Gen 3 ಸಹ ಬಂದಿದೆ. ಬಟ್ ಇವರು ಯೂಸ್ ಮಾಡ್ತಾರೆ 7 Gen 1. ಯೂಸರ್ ಇಂಟರ್ಫೇಸ್ ಮಾತ್ರ ಸೂಪರ್ ಆಗಿರುತ್ತೆ, ಅದಕ್ಕೋಸ್ಕರ ಫ್ಯಾನ್ ಬೇಸ್ ಸಹ ಇರುತ್ತೆ. ಸೊ ಅದ್ರದ್ದು ಏನು ಕಂಪ್ಲೇಂಟ್ಸ್ ಇಲ್ಲ. ಅಂಡ್ ಟ್ರಿಪಲ್ ಕ್ಯಾಮ್ರಾ ಮೇ ಬಿ ಅದೇ ಇರುತ್ತೆ, ಮಾಮೂಲಿ ಒಂದು ಟೆಲಿಫೋಟೋ ಲೆನ್ಸ್, ಒಂದು ಮಾಮೂಲಿ ಸೆನ್ಸರ್ ಅವ್ರದ್ದು ಸ್ಯಾಮ್ಸಂಗ್ ಇಂದು. ಅದಾದ್ಮೇಲೆ 45 ವ್ಯಾಟ್ ಚಾರ್ಜಿಂಗ್, ಅದು ಜಾಸ್ತಿ ಆಗಲ್ಲ, ಕಮ್ಮಿ ಮಾಡಿಸಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಲಾಂಚ್ ಯಾವ್ದಪ್ಪ ಅಂತಂದ್ರೆ ಶೋಮಿ ಅವರದ್ದು ಜೂನ್ 12ಗೆ ಒಂದು ಲಾಂಚ್ ಆಗ್ತಿದೆ. ಯಾವ್ದಪ್ಪ ಅಂತಂದ್ರೆ ಶೋಮಿ CP14 ಅಂತ. ಅದು ಹೆಂಗಿದೆ ಅಂತಂದ್ರೆ 50+50+12 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಹೊಂದಿರುತ್ತೆ. ಅದ್ರ ಜೊತೆಗೆ ಅದನ್ನ ಲೈಕಾದಲ್ಲಿ ಟ್ಯೂನ್ ಮಾಡಿದ್ದಾರೆ. ಅಂದ್ರೆ ಲೈಕಾ ಜೊತೆ ಕೊಲಾಬ್ರೇಟ್ ಆಗ್ಬಿಟ್ಟು ಲೈಕಾದವ್ರ ಜೊತೆ ಟ್ಯೂನ್ ಮಾಡಿ ಬರ್ತಾರಂತ ಫೋನ್ ಅದು. ಅಲ್ಲದೆ ಅದ್ರದ್ದು ಸ್ಪೆಸಿಫಿಕೇಶನ್ ಬಂದ್ರೆ 8 Gen 3 ಮಾಮೂಲಿ ಪ್ರೊಸೆಸರ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಕರ್ವ್ ಡಿಸ್ಪ್ಲೇ 1.5K AMOLED ಡಿಸ್ಪ್ಲೇ ಆಗಿರುತ್ತೆ. 20 Hz ಸಹ ರಿಫ್ರೆಶ್ ರೇಟ್ ಹೊಂದಿರುತ್ತೆ. ಅಂಡ್ ಇದು ಆಕ್ಚುಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಬಂದ್ಬಿಟ್ಟು ಸೊ AI ಪವರ್ಡ್ ಆಗಿರುತ್ತೆ. ಇದು ಮೋರ್ ದೆನ್ 40 to 50 ರೇಂಜ್ ಅಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು Honor Magic 6S Pro ನ ಲಾಂಚ್ ಮಾಡ್ತಾ ಇದೆ. ಇದು ಗಿಫ್ಟ್ ಬಂಡಲ್ ಜೊತೆ ಸೇರಿಸಿ ಕೊಡ್ತಾ ಇದ್ದಾರೆ. ಇದನ್ನ ಅಮೆಝಾನ್ ಸಹ ಲಿಸ್ಟಿಂಗ್ ಮಾಡಿದ್ದಾರೆ. ಅಮೆಝಾನ್ ಲಿಸ್ಟಿಂಗ್ ಪ್ರಕಾರ ಏನೇನಿದೆ ಅಂತಾನು ಹೇಳ್ತೀನಿ. ಏನೇನಿದೆ ಅಂತಂದ್ರೆ ಗಿಫ್ಟ್ VIP ಕೇರ್ ಇರುತ್ತೆ. ಅದ್ರ ಜೊತೆ ಆನರ್ ವಾಚ್ ಇರುತ್ತೆ, ಅದೇ GX3 ಅನ್ನೋದು. ಅದ್ರ ಜೊತೆ ಇದು ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 180 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಪ್ಲಸ್ 50 ಮೆಗಾ ಪಿಕ್ಸೆಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಇದು 6.8 ಇಂಚ್ ಡಿಸ್ಪ್ಲೇ ಆಗಿರುತ್ತೆ. 1.5K ಕರ್ವ್ಡ್ AMOLED ಡಿಸ್ಪ್ಲೇ. ಅದ್ರ ಜೊತೆಗೆ 8 Gen 3 ಫ್ಲಾಗ್ಶಿಪ್ ಪ್ರೊಸೆಸರ್ ಸಹ ಹೊಂದಿರುತ್ತೆ. ಅದರ ಚಾರ್ಜಿಂಗ್ ಸ್ಪೀಡ್ ಬಂದ್ಬಿಟ್ಟು 67 ವಾಟ್ ಚಾರ್ಜಿಂಗ್ಗೆ ಕೊಡ್ತಾ ಇದ್ದಾರೆ. ಅಂಡ್ ಇದು ಫ್ಲಾಗ್ಶಿಪ್ ಪ್ರೊಸೆಸರ್ ಪ್ಲಸ್ ಫ್ಲಾಗ್ಶಿಪ್ ಮೊಬೈಲ್ ಆಗಿರೋದ್ರಿಂದ ರೇಟ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಇದು ಆನರ್ ಕಮ್ ಬ್ಯಾಕ್ ಮಾಡೋಕ್ಕೋಸ್ಕರ ಇದನ್ನ ಬಂಡಲ್ ಗಿಫ್ಟ್ ಅಂತೆಲ್ಲ ಸೇರಿಸಿ ಏನೇನೋ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಟೋ ಅವ್ರದ್ದು ಲಾಂಚ್ ಇದೆ. ಯಾವ್ದಪ್ಪ ಅಂದ್ರೆ ಮೋಟೋ G04S ಅಂತ. ಇದು ಬಡ್ಜೆಟ್ ಸೀರೀಸ್. ಇದು 8,000 ಒಳಗಡೆನೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾವಾ ಯುವ 5G ಅಂದ್ರೆ ಯುವ ಕ್ಯಾಟಗರಿಲಿ ಫಸ್ಟ್ ಟೈಮ್ 5G ಫೋನ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಇದ್ರದ್ದು ಕ್ಯಾಮ್ರಾ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮ್ರಾ ಇರ್ಬೋದು. ಅಂಡ್ ಡೈಮೆನ್ಸಿಟಿ ಬಂದ್ಬಿಟ್ಟು 6080 ಅಂತ ಪ್ರೊಸೆಸರ್ ಇರುತ್ತೆ ಡೈಮೆನ್ಸಿಟಿ ಅವ್ರದ್ದು. ಅದಾದ್ಮೇಲೆ 16 MB ಫ್ರಂಟ್ ಕ್ಯಾಮ್ರಾ. ಅದಾದ್ಮೇಲೆ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಅದನ್ನ ಸರಿ ಮಾಡ್ಕೋತೀವಿ ಏನ್ ತಪ್ಪು ಮಾಡಿದ್ರು. ಥ್ಯಾಂಕ್ ಯು.